ಇವತ್ತಿನ ವಿಡಿಯೋಲಿ ನಾವು ಎರಡು ಜಾಬ್ ಅಪ್ಡೇಟ್ಸ್ ರಿಗಾರ್ಡಿಂಗ್ ಆಗಿ ತಿಳ್ಕೊಂಬರೋಣ. ಎರಡು ಬಂದು ಬ್ಯಾಂಗ್ಳೂರ್ ಜಾಬ್ಸ್ ಆಗಿರುತ್ತೆ. ಹಾಗೇನೆ ಸ್ಯಾಲ್ರಿ ಏನಿದೆ, ಏನ್ ಕ್ವಾಲಿಫಿಕೇಶನ್ ಇರಬೇಕು, ಹಾಗೇನೆ ಯಾವ ಲೊಕೇಶನ್, ನೀವು ಯಾವ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬೇಕು, ಕಂಪ್ಲೀಟ್ ಡೀಟೇಲ್ಸ್ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಅದಕ್ಕೆ ಮುಂಚೆ ನೀವು ನನ್ನ ಫುಲ್ ವಿಡಿಯೋ ಅನ್ನೋದನ್ನ ವಾಚ್ ಮಾಡ್ಬೇಕಾಗತ್ತೆ. ನಾನು ಡೈರೆಕ್ಟ್ ಕಾಂಟ್ಯಾಕ್ಟ್ ನಂಬರ್ ಅನ್ನೋದನ್ನ ಹಾಕಿರ್ತೀನಿ. ಅವ್ರಿಗೆ ಕಾಲ್ ಮಾಡ್ಕೊಂಡು ನಿಮ್ಮ ರೆಸ್ಯೂಮ್ ಅನ್ನೋದನ್ನ ಸೆಂಡ್ ಮಾಡ್ಕೊಂಡು ನೀವು ಇಂಟರ್ವ್ಯೂ ಅನ್ನೋದನ್ನ ಅಟೆಂಡ್ ಮಾಡ್ಬೋದು. ಹಾಯ್, ಹಲೋ, ನಮಸ್ಕಾರ ಕರ್ನಾಟಕಕ್ಕೆ. ನಾನು ನಿಮ್ಮ ನಮ್ರತಾ ಕೌಶಿಕ್. ಓಕೆ, ಮೊದಲನೇ ಜಾಬ್ ಡೀಟೇಲ್ಸ್ ಬಗ್ಗೆ ತಿಳ್ಕೊಂಬರೋಣ. ರೋಲ್ ಬಂದು ಅಕೌಂಟ್ಸ್ ಎಕ್ಸಿಕ್ಯೂಟಿವ್ ಅಂತ ಹೇಳಿ. ಎಕ್ಸ್ಪೀರಿಯನ್ಸ್ ಬಂದು ನಿಮ್ಗೆ 0 to 1 year ಅನ್ನೋದು ಇರಬೇಕು ಅಂತ ಹೇಳಿ ಹಾಕಿದ್ದಾರೆ. ಇದಕ್ಕೆ ಕ್ವಾಲಿಫಿಕೇಶನ್ ಬಂದು ಗ್ರಾಜುಯೇಟ್ ಅಂದ್ರೆ BCom ಆಗಿರ್ಬೇಕು ಅಂತ ಹೇಳಿ. ಅಕೌಂಟ್ಸ್ ಎಕ್ಸಿಕ್ಯೂಟಿವ್ ಇರೋದ್ರಿಂದ BCom ಆಗಿರೋರ್ನ ಹೈಯರ್ ಅನ್ನೋದು ಮಾಡ್ತಾ ಇದ್ದಾರೆ. ಹಾಗೇನೆ ಸ್ಯಾಲರಿ ಸ್ಟ್ರಕ್ಚರ್ ಬಂದು ನಿಮ್ಗೆ 20 ರಿಂದ 25 ಸಾವಿರ ಅನ್ನೋದು ಇರುತ್ತೆ. ಯಾಕೆ ಅಂತ ಹೇಳಿದ್ರೆ ಇದು ಫ್ರೆಶರ್ಸ್ ಗೆ ಒಳ್ಳೆ ಜಾಬ್ ಆಪರ್ಚುನಿಟಿ ಅಂತಾನೆ ಹೇಳ್ಬೋದು. 20 ರಿಂದ 25 ಸಾವಿರ ಹಾಗೂ 0 to 1 year ಎಕ್ಸ್ಪೀರಿಯನ್ಸ್ ಇರೋರು ಸಹ ಕಾಂಟ್ಯಾಕ್ಟ್ ಮಾಡ್ಬೋದು. ಅಂದ್ರೆ ಎಕ್ಸ್ಪೀರಿಯನ್ಸ್ ಇರೋರು ಕಾಂಟ್ಯಾಕ್ಟ್ ಮಾಡ್ಬೋದು, ಹಾಗೆ ಫ್ರೆಶರ್ಸ್ ಸಹ ಕಾಂಟ್ಯಾಕ್ಟ್ ಮಾಡ್ಬೋದು. ಬೋತ್ ಕ್ಯಾಂಡಿಡೇಟ್ಸ್ ಅನ್ನೋದನ್ನ ಹೈಯರ್ ಅನ್ನೋದನ್ನ ಮಾಡ್ತಾ ಇದ್ದಾರೆ. ಹಾಗೆ ಕಂಪನಿ ನೇಮ್ ಬಂದು SBA ಬಿಸ್ನೆಸ್ ಸೊಲ್ಯೂಷನ್ ಪ್ರೈವೇಟ್ ಲಿಮಿಟೆಡ್ ಅಂತ ಹೇಳಿ. ಇದು ಬಂದು ಬ್ಯಾಂಗ್ಳೂರಲ್ಲಿ ಲೊಕೇಟೆಡ್ ಆಗಿರೋ ಕಂಪನಿ ಆಗಿರುತ್ತೆ. SBA ಬಿಸ್ನೆಸ್ ಸೊಲ್ಯೂಷನ್ಸ್ ಪ್ರೈವೇಟ್ ಲಿಮಿಟೆಡ್ ಅಂತ ಹೇಳಿ. ಲೊಕೇಶನ್ ಬಂದು ಜಯನಗರ್. ಟೈಮಿಂಗ್ಸ್ ಬಂದು ನಿಮ್ಗೆ 11:30 PM to 8:30 PM ಮಂಡೇ ಟು ಫ್ರೈಡೆ ಅನ್ನೋದು ವರ್ಕ್ ಇರುತ್ತೆ. ವರ್ಕ್ ಟೈಮಿಂಗ್ಸ್ ಬಂದು ನಿಮ್ಗೆ 11:30 PM to 8:30 PM ಅನ್ನೋದು ಇರುತ್ತೆ. ಹಾಗೇನೆ ಕಾಂಟ್ಯಾಕ್ಟ್ ನಂಬರ್ ಯಾರನ್ನ ಕಾಂಟ್ಯಾಕ್ಟ್ ಮಾಡ್ಬೇಕಂತ ನನ್ನ ಸ್ಕ್ರೀನ್ ಮೇಲೆ ನಾನು ಅಪ್ಡೇಟ್ ಮಾಡಿರ್ತೀನಿ. ಸೊ ಅವ್ರ ನಂಬರ್ ಸಹ ನಾನು ಹೇಳ್ತೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಸಹ ಅಪ್ಡೇಟ್ ಮಾಡಿರ್ತೀನಿ. ಈ ವಿಡಿಯೋಲಿ ಎರಡು ಜಾಬ್ ಅಪ್ಡೇಟ್ ಇರೋದ್ರಿಂದ ಕನ್ಫ್ಯೂಷನ್ ಅದನ್ನ ಆಗ್ಬೇಡಿ. ಓಕೆ, ಕಾಂಟ್ಯಾಕ್ಟ್ ನಂಬರ್ ಬಂದು 7019049068 7019049068 ಇದು ಅವರ ಕಾಂಟ್ಯಾಕ್ಟ್ ನಂಬರ್ ಆಗಿರುತ್ತೆ. ಇದಿಷ್ಟು ಬಂದು ಒಂದು ಜಾಬ್ ಡೀಟೇಲ್ಸ್ ಆಗಿದೆ, ಅಂದ್ರೆ ಮೊದಲನೇ ಜಾಬ್ ಡೀಟೇಲ್ಸ್ ಅನ್ನೋದು ಆಗಿದೆ. ಹಾಗೇನೆ ಇದು ಅಕೌಂಟ್ ಎಕ್ಸಿಕ್ಯೂಟಿವ್ ಜಾಬ್ ಡೀಟೇಲ್ಸ್ ಆಗಿದೆ. ಇಲ್ಲಿಗೆ ಈ ಜಾಬ್ ಡೀಟೇಲ್ಸ್ ಅನ್ನೋದನ್ನ ನಾನು ಎಂಡ್ ಮಾಡ್ತಾ ಇದ್ದೀನಿ. ಸೊ ನಿಮ್ಗೆ ಇಂಟ್ರೆಸ್ಟ್ ಇರೋರು ಕಾಂಟ್ಯಾಕ್ಟ್ ಅನ್ನೋದನ್ನ ಮಾಡಿ ಇಂಟರ್ವ್ಯೂ ಅನ್ನೋದನ್ನ ಅಟೆಂಡ್ ಮಾಡ್ಬೋದು. ಓಕೆ, ಹಾಗೇನೆ ನಾನು ಸೆಕೆಂಡ್ ಜಾಬ್ ಅಪ್ಡೇಟ್ ಬಗ್ಗೆ ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ದೆ ಅಲ್ವಾ, ಅದು ಸಹ ನಿಮ್ಗೆ ಬಂದು ಬ್ಯಾಂಗ್ಳೂರ್ ಲೊಕೇಶನ್ ಇರುತ್ತೆ. ಸೊ ಇವಾಗ ನಾನ್ ಹೇಳ್ತಾ ಇರೋದು ಬಂದು ಸೆಕೆಂಡ್ ಜಾಬ್ ಬಗ್ಗೆ ಡೀಟೇಲ್ಸ್ ಹೇಳ್ತಾ ಇದ್ದೀನಿ, ಕನ್ಫ್ಯೂಷನ್ ಅನ್ನೋದು ಆಗ್ಬೇಡಿ. ಸೊ ಇದರಲ್ಲಿ ಬಂದು ರಿಸೆಪ್ಷನಿಸ್ಟ್ ಗೆ ಹೈಯರ್ ಅನ್ನೋದನ್ನ ಮಾಡ್ತಾ ಇದ್ದಾರೆ. ಹಾಗೇನೆ ಇದು ಕಾಲೇಜ್ಗೆ ರಾಯಲ್ PU ಕಾಲೇಜ್ ಲೊಕೇಟೆಡ್ ಎಟ್ ಮತ್ತಿಕೆರೆ ಯಶವಂತಪುರ್. ಅಂದ್ರೆ ಇಲ್ಲಿ ರಿಸೆಪ್ಷನಿಸ್ಟ್ ಅನ್ನೋದು ನಿಮ್ಗೆ ವೇಕೆನ್ಸಿ ಅನ್ನೋದು ಖಾಲಿ ಇದೆ. ಸೊ ಇದು ರಾಯಲ್ PU ಕಾಲೇಜ್ ಲೊಕೇಟೆಡ್ ಅಟ್ ಮತ್ತಿಕೆರೆ ಯಶವಂತಪುರ್. ಇದು ಕಾಲೇಜ್ ಅಲ್ಲಿ ನಿಮ್ಗೆ ರಿಸೆಪ್ಷನಿಸ್ಟ್ ಅನ್ನೋದು ಕಾಲ್ ಆಗಿದೆ. ಸೊ ಇವ್ರಿಗೆ ಏನು ನೀಡಿದೆ ಅಂತ ಹೇಳಿದ್ರೆ ಕಂಪ್ಯೂಟರ್ ನಾಲೆಡ್ಜ್ ಅನ್ನೋದು ಕಲ್ತಿರ್ಬೇಕು, ಹಾಗೇನೆ ಗುಡ್ ಕಮ್ಯುನಿಕೇಶನ್ ಸ್ಕಿಲ್ ಅನ್ನೋದು ಇರಬೇಕು. ಸೊ ಅಂತವ್ರನ್ನ ಅವರು ಹೈಯರ್ ಮಾಡಕ್ಕೆ ಅಂತ ಹೇಳಿ ನೀಡಿದೆ ಅಂತ ಹೇಳಿ ಅಪ್ಡೇಟ್ ಮಾಡಿದ್ದಾರೆ. ಸೊ ಇದಕ್ಕೆ ಯಾರನ್ನ ಕಾಂಟ್ಯಾಕ್ಟ್ ಮಾಡ್ಬೇಕಂತ ಹೇಳಿದ್ರೆ ನಿಮ್ಗೆ ನಾನು ಮೊಬೈಲ್ ನಂಬರ್ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಅವ್ರಿಗೆ ಕಾಂಟ್ಯಾಕ್ಟ್ ಅನ್ನೋದು ಮಾಡಿ ನಿಮ್ಮ CV ಅನ್ನೋದನ್ನ ಸೆಂಡ್ ಮಾಡ್ಕೊಂಡು ಇಂಟರ್ವ್ಯೂ ಅನ್ನೋದನ್ನ ಅಟೆಂಡ್ ಮಾಡ್ಬೋದು. ಇದು ಬಂದು ಕಾಲೇಜ್ ಅಲ್ಲಿ ರಿಸೆಪ್ಷನಿಸ್ಟ್ ಜಾಬ್ಗೆ ಅಂತ ಹೇಳಿ ನಾನು ಹೇಳ್ತಾ ಇರೋದು. ಓಕೆ, ಇದು ಸೆಕೆಂಡ್ ಜಾಬ್ ಡೀಟೇಲ್ಸ್ ಹೇಳ್ದೆ ಅಲ್ವಾ, ರಿಸೆಪ್ಷನಿಸ್ಟ್. ಅದು ಕಾಂಟ್ಯಾಕ್ಟ್ ನಂಬರ್ ಬಂದು 9880883504 9880883504. ಇದಿಷ್ಟು ಬಂದು ನಿಮ್ಗೆ ಸೆಕೆಂಡ್ ಜಾಬ್ ಡೀಟೇಲ್ಸ್ ಅನ್ನೋದು ಆಗಿರುತ್ತೆ. ನಿಮ್ಗೆ ಯಾರೆಲ್ಲ ಜಾಬ್ಗೆ ನೀಡಿದೆ, ಹಾಗೇನೆ ಯಾರು ಬಂದು ನಿಮ್ಗೆ ಇಂಟ್ರೆಸ್ಟ್ ಇದೆ ಅವರು ಖಂಡಿತವಾಗಿ ಈ ನಂಬರ್ಗೆ ಕಾಂಟ್ಯಾಕ್ಟ್ ಅನ್ನೋದನ್ನ ಮಾಡ್ಕೊಳ್ಳಿ. ಇದರಲ್ಲಿ ಎರಡು ಜಾಬ್ ಡೀಟೇಲ್ಸ್ ಅನ್ನೋದು ಇದೆ. ಸೊ ಚೆಕ್ ಮಾಡ್ಕೊಂಡು ನಿಮ್ಗೆ ಯಾವ್ದು ಓಕೆ ಅನ್ಸುತ್ತೆ ಅದಕ್ಕೆ ಕಾಂಟ್ಯಾಕ್ಟ್ ಅನ್ನೋದನ್ನ ಮಾಡ್ಕೊಳ್ಳಿ. ಇಲ್ಲ ಎರಡನ್ನೂ ಅಟೆಂಡ್ ಮಾಡ್ತೀನಿ ಅಂತ ಹೇಳಿದ್ರೆ ಎರಡನ್ನೂ ಅಟೆಂಡ್ ಮಾಡ್ಬೋದು. ಯಾರೆಲ್ಲ ಅಟೆಂಡ್ ಮಾಡಕ್ಕೆ ಹೋಗಿದ್ದೀರಾ ಅವರು ಖಂಡಿತವಾಗಿಯೂ ನೀವು ಯಾರು ಕಾಂಟ್ಯಾಕ್ಟ್ ಮಾಡಿದ್ರೆ ಅವರು ಕಮೆಂಟ್ ಅಲ್ಲಿ ನನಗೆ ತಿಳಿಸ್ಕೊಡಿ. ಇದೇ ರೀತಿ ನನ್ನ ಜಾಬ್ ಡೀಟೇಲ್ಸ್ ವಿಡಿಯೋ ಅನ್ನೋದು ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಅಕೌಂಟ್ ಅನ್ನೋದನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೇನೆ ನನಗೆ ಸಪೋರ್ಟ್ ಅನ್ನೋದನ್ನ ಮಾಡಿ. ಓಕೆ, ಇದಿಷ್ಟು ಇವತ್ತಿನ ಎರಡು ಜಾಬ್ ಡೀಟೇಲ್ಸ್ ಅನ್ನೋದು ಆಗಿದೆ. ಇಲ್ಲಿಗೆ ನನ್ನ ವಿಡಿಯೋ ಅನ್ನೋದನ್ನ ನಾನು ಎಂಡ್ ಮಾಡ್ತಾ ಇದ್ದೀನಿ. ಓಕೆ, ಬಾಯ್ ಬಾಯ್, ಥ್ಯಾಂಕ್ ಯು ಆಲ್. ಯಾರೆಲ್ಲ ಸಪೋರ್ಟ್ ಮಾಡ್ತಿದಾರೆ ಅವ್ರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು.